ಅವಧಿಗೂ ಮುನ್ನವೇ ಮುಂಗಾರು ಮಳೆ ಪ್ರವೇಶ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಉತ್ತಮ ಮುಂಗಾರು ಮಳೆ. ಬೆಳಗಾವಿಯಲ್ಲಿ ರೈತರಿಂದ ಕೃಷಿ ಚಟುವಟಿಕೆ ಚುರುಕು. ಏಕದಳ ದ್ವಿದಳ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ಬೈಲಹೊಂಗಲ ಉಪವಿಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ರೈತರಿಂದ ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ಬಿತ್ತನೆಯನ್ನು ಆರಂಭಿಸಲಾಗಿದೆ. ಈಗಾಗಲೇ ಸರ್ಕಾರದಿಂದ ಕೃಷಿ ಇಲಾಖೆ ಮುಖಾಂತರವಾಗಿ ರೈತರಿಗೆ ಬೀಜ ವಿತರಣೆ ಮಾಡಲಾಗ್ತಾ ಇದೆ. ಕೃಷಿ ಇಲಾಖೆಯನ್ನು ವಿತರಿಸಿದಂಥ ಸೋಯಾಬೀನ್ ಬೀಜ ಮಾತ್ರ ಕಳಪೆ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ, ಬಿತ್ತನೆ ಮಾಡಲಾಗಿದೆ. ಇವತ್ತಿನ ದಿವಸ ಮುಂಗಾರು ಮಳೆ ಚಲೋ ಆದದ್ದು ರೈತರಿಗೆ ಸಂತಸದ ಸುದ್ದಿ ಸಿಕ್ಕೈತಿ. ಯಾಕಂದ್ರೆ ಇವತ್ತು ನಾವು ಬ್ಯಾಸ್ಗೆ ಈ ವರ್ಷ ನೋಡಿದ್ರೆ ಭಾಳ ಬ್ಯಾಸ್ಗೆ ಬೀಳ್ತೈತಿ, ಬಿತ್ತನೆಗಳು ಆಗೋದು ಕಠಿಣ ಅಂತ ರೈತರೆಲ್ಲ ತಿಳ್ಕೊಂಡಿದ್ರು. ಆದರೆ ಇವತ್ತು ಮುಂಗಾರು ಮಳೆ ಆದದ್ದಕ್ಕೆ ಸಂತಸ ಆಗೈತಿ, ಸಂತೋಷ ಆಗೈತಿ. ಇವತ್ತು ಬಿತ್ತನೆಗಳು ನಾವು ಮಾಡಾಕತ್ತೀವಿ ಒಳ್ಳೆಯ ರೀತಿಯಿಂದ. ಇವತ್ತು ಹೆಸರು ಆಗಲಿ, ತೊಗರಿ ಆಗಲಿ, ಆಮೇಲೆ ಉದ್ದಾಗಲಿ, ಆಮೇಲೆ ಅರಿಶಿನ ಹಚ್ಚಾಕತ್ತೀವಿ, ಕಬ್ಬು ನಾಟಿ ಮಾಡಾಕತ್ತೀವಿ, ಸೋಯಾಬೀನ್ ಹಾಕಾಕತ್ತೀವಿ, ಆಮೇಲೆ ಶೇಂಗಾ ಹಾಕಾಕತ್ತೀವಿ. ಮುಂತಾದ ಹಲವಾರು ವಿಧದ ಈ ಕೆಲಸಗಳನ್ನು ಮಾಡಾಕತ್ತಾರೆ ರೈತರು. ಇವತ್ತು ಸಂತಸದಿಂದ ಮಾಡಾಕತ್ತಾರ. ಯಾಕಂದ್ರೆ ಇವತ್ತು ಭೂಮಿ ತಾಯಿನ ನಂಬ್ಕೊಂಡು ಇರೋದಂದ್ರೆ ನಮ್ಮ ರೈತರ ಇವತ್ತು ಭೂಮಿ ತಾಯಿನ ನಂಬ್ಕೊಂಡಿದ್ದಾರೆ. ಯಾಕಂದ್ರೆ ಮಳೆ ಬೆಳೆಯಲ್ಲ ಆಯ್ತಂದ್ರೆ ಅವ್ರು ತಿನ್ನೋದಂದ್ರೆ ಅನ್ನ ಕಠಿಣ ಆಗ್ತೈತಿ. ಯಾಕಂದ್ರೆ ಸಾಲ ಸೂಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಂದ್ರೆ ಅದಕ್ಕೆ ನಮ್ಮದು ಒಳ್ಳೇದಾಗಲಿ ಅಂತ ಮಾಡಾಕತ್ತೀವ್ರಿ. ಅದಕ್ಕೆ ಇವತ್ತು ಮುಂಗಾರು ಮಳೆ ಚಲೋ ಆದದ್ದಕ್ಕೆ ನಮ್ಗೆ ಸಂತಸ ಬಂದೈತಿ. ಆದ ಕಾರಣ ದಯಮಾಡಿ ನಮ್ಗೆ ಒಳ್ಳೆಯ ರೀತಿಯಿಂದ ಮಳೆರಾಯ ಸಾಥ್ ಕೊಟ್ಟಿದ್ದಾನು. ಅದಕ್ಕೆ ಬಿತ್ತನೆಗಳು ಚಲೋ ಆಗಾಕತ್ತಾವು. ಇವತ್ತು ರೈತರ ಸಂತೋಷದಿಂದ ಇದ್ದಾರೆ. ಇವತ್ತಿನ ದಿವಸ